ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಯಾಕೆ ವ್ಲಾಗ್ ಮಾಡ್ತಿದ್ದೀನಿ ಗೊತ್ತಾ? ಮಿಸ್ ಜೀವಿತಾ ಇವತ್ತು ಚಿಕನ್ ಸುಕ್ಕ ಮಾಡ್ತಿದ್ದಾಳೆ. ಎಂಥ ಸ್ಪೆಷಲ್, ಚಿಕನ್ ಸುಕ್ಕ ಮಾಡಿದ್ರೆ ಎಂಥ ಸ್ಪೆಷಲ್ ಇಲ್ಲ, ಆದರೆ ನಾನು ಮಾಡ್ತಾ ಇದ್ದೀನಲ್ಲ ಅದೇ ಸ್ಪೆಷಲ್. ಹಾಗೆ ಈಗ ನನ್ನ ಕಟ್ ಮಾಡ್ತೇನೆ. ಒಂಚೂರು ಓಪನ್ ಮಾಡಿದಷ್ಟು ಸಿಪ್ಪೆ ತೆಗೆದಷ್ಟೇ ಕಣ್ಣಲ್ಲೆಲ್ಲ ನೀರು ಬರಲಿಕ್ಕೆ ಶುರುವಾಯಿತು. ಮತ್ತೊಮ್ಮೆ ನೆನಪಾಯಿತು ಚಿಕನ್ ಸುಕ್ಕ ಮಾಡಿ ವ್ಲಾಗ್ ಮಾಡುವ ಅಂತ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬನ್ನಿ 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 ನೋಡಿ, ಇಲ್ಲಿ ಕಟ್ ಮಾಡೋದು, ಅದಕ್ಕೆ ಹಾಕೋದು. ಇಲ್ಲೆಲ್ಲ ಸಿಪ್ಪೆ ಹಾಕಿದ್ದೇನೆ. ನಿಮಗೆ ಕಾಣ್ತದ? ಅಲ್ಲ, ಕಟ್ ಮಾಡೋದ್ರಲ್ಲಿ ಎಂತ ನೋಡುದಲ್ಲ, ಮಾತಾಡಿಕೊಂಡಿರ್ಬೇಕಷ್ಟೇ. ಒಳಗಡೆ ಎಲ್ಲ ಬಂದಿದೆ. ಅಮ್ಮ ಕೆಲಸ ಬಿಟ್ಟು ಬರಲಿಲ್ಲ. ಅವ್ರು ಬರಲಿಕ್ಕಿಂತ ಮುಂಚೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಡಬೇಕು. ಆ್ಯಕ್ಚುಲಿ ನಾನು ಬೇರೆನೇ ಪ್ಲ್ಯಾನ್ ಹಾಕಿದ್ದೆ, ಚಿಕನ್ ಚಿಲ್ಲಿ ಮಾಡ್ತೇನೆ ಅಂತ. ಅಷ್ಟೊತ್ತಿಗೆ ಅಮ್ಮ ಬೇಡ ಹೇಳಿದರು, ಚಿಲ್ಲಿ ಎಲ್ಲ ಬೇಡ, ಸುಕ್ಕ ಮಾಡು ಅಂತ. ಕಬಾಬ್ ಮಾಡು ಹೇಳಿದರು, ಕಬಾಬ್ ಬೇಡ ಅಂತ ನಾನು ಹೇಳಿದೆ. ಆಮೇಲೆ ನನಗೆ ಒಮ್ಮೆ ಆಯಿತು, ಮೊನ್ನೆಯಿಂದ ಯೋಚನೆ ಮಾಡ್ತಾಯಿದ್ದೆ ಚಿಕನ್ ಸುಕ್ಕ ಅಂತ, ಚಿಕನ್ ಚಿಲ್ಲಿ ಮಾಡಬೇಕು ಅಂತ. ಇವತ್ತು ಬೇಡ ಹೇಳಿದೆ, ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಬೇಕು. ಮಮ್ಮಿ ಹೇಳ್ಕೊಟ್ಟು ಎಲ್ಲಿಗೆ ಅಮ್ಮ ನೀವು ವಿಡಿಯೋ ಸರಿ ಇರಲಿ ಎಂತದ್ದು ಅದು ಗೊತ್ತುಂಟು. ನೀವು ಅದರೊಟ್ಟಿಗೆ ಆಕ್ಷನ್ ಮಾಡ್ಬಿಡಿ, ವಿಡಿಯೋ ತೋರಿಸಿ. ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತೆ ಹೋಯ್ತಲ್ಲ ಮಾಡಿ ವಿಡಿಯೋ ಇದಾಗ್ದು. ತೆಗೆಯುದು, put like this, shake it, ಪುಷ್ಪವತಿ, ಡಿಂಗ್ ಡಿಂಗ್ ಡಿಂಗ್. ಇದು ಹಾಕು, ವೇಟ್ ಅದು ಬೇಬಿ ಕೊಡು. ಆಗೋಳ ಹಾಗೆ ಹೇಳ್ತಾಳಮ್ಮ, ನೀವು ಯಾವಾಗ್ಲೂ ಬೆಳಿಗ್ಗೆ ಮಾಡೋತ್ತಿಗೆ ಖಾಲಿ ಒಂದು ಬೆಳ್ಳುಳ್ಳಿ ಮಾತ್ರ ಹಾಕಿ ಬಿಡ್ತಾಳೆ. ಅದಕ್ಕೆ ನಾನು ಮಾಡಿದ ರೈಸ್ತಾಳೆ ಅವಳು. ಅಬ್ಬೋ, ಪೂರ ದಂಟು ಪೂರ ಹಾಕಿದ್ಲು, ಪೂರ ಚೆಲ್ಲಿದ್ಲಮ್ಮ ಕೆಳಗೆ. ಸಾಕು ಸಾಕು ಸಾಕಮ್ಮ. ಅಮ್ಮ ನಾನು ಕೊತ್ತಂಬರಿ ಸೊಪ್ಪು ಇದು ಮಾಡಿ, ಕೊತ್ತಂಬರಿ ಸೊಪ್ಪು ಒಂಚೂರು ತಾಮಾಗಜಿ ಮತ್ತೆ ಮತ್ತೆ ನಾನು ಕಟ್ ಮಾಡಿ ಹಾಕ್ತೇನೆ. ಅಯ್ಯೋ ರಟ್ಟತಿದೆ ಹುಳಿಗೆ, ಸಾಕಲ್ಲ? ಮುಂಚಿ ಇಷ್ಟನಾ? ಸಾಕು. ನಮ್ಮ ಶುಂಠಿ ಉಜ್ಜೋಲ್ಲ. ಓಕೆ, ಅವಳು ಬಂದ್ಲ ಅಂತ ವೀಕ್ಷ. ನಿಂಗೆ ಇಷ್ಟ ಅಲ್ಲ ನೀವು ಗುಡ್ಡೆ? ಗೈಸ್ ನೋಡಿ ಗೈಸ್, ಎಕ್ಸ್ಟ್ರಾ ಎಣ್ಣೆ ಹಾಕಿದಾಳೆ, ಲೋಕದ ಎಣ್ಣೆ ಹಾಕಿದಾಳೆ. ಈ ಕ್ಷಣ ಸ್ವಯಂ ಏನಂತ ಹೊರಟು ಹಾಕೋಣ ಎಣ್ಣೆ. ಫ್ರೈ ಬೇಡ ಮಾರೈತಿ, ಸಾಕು. ತೆಗ್ದಿಟ್ಟಿಲ್ಲ ನಾನು ನೋಡಿ. ಇವಳು ಉಂಟಲ್ಲ, ನಾನು ಫಸ್ಟಿಗೆ ಎಣ್ಣೆ ಹಾಕೋ ಕೇಳಿದ್ದೆ, 2 kg ಹಾಕೋಷ್ಟು ಹಾಕಿದಾಳೆ ಅಂತ. ಈಗ ಎಣ್ಣೆ ಕಮ್ಮಿ ಆಯ್ತು ಅಂತ ಹೇಳ್ತಿದ್ದಾಳೆ. ಸಾಕಲ್ವ ಇಷ್ಟು? ತುಂಬ ಆಯಿಲ್ ಆಗಬಾರ್ದು. ನನಗೆ ಕೆಮ್ಮು. ಎಂತಾದ್ರೂ ಹೇಳಿದ್ರೆ ಸಹ ಬೈತಾಳೆ. ನಾನೊಂದು ತೋರಿಸೆ ಮಿಸ್ಸಿನ ವರ್ಷಲ್ಲಿ ದೇವ್ರಿ ಎಂತ ಸೆಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ. ಅಬ್ಬೋ ದೇವರಿ, ಸಾಕಾಗಿದೆ ಬೇಬಿಗೆ. ಫ್ರೈ ಆಗಲಿ ಚಂದ. ಇದು ನಾವು ಕೈಲಿ ಹಾಕೋದು ಬೇಡ. ಇಷ್ಟು ಫ್ರೈ ಆಗಿದೆ, ಇನ್ನೊಂದಕ್ಕೆ ಟೊಮೆಟೊ ಹಾಕೋದು. ಟೊಮೆಟೊ ಎಲ್ಲರೂ ಹಾಕ್ತಾರಿಲ್ಲ ಗೊತ್ತಿಲ್ಲ, ಬಟ್ ನನಗೆ ಟೊಮೆಟೊ ಹಾಕಿದರೆ ಇಷ್ಟ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಕ್ಕೆ ಮರ್ತೈತೆ. ಹಾಕಿದ್ಯಾ? ಸ್ವಲ್ಪ ಉಪ್ಪು, ಅದು ನಾನೊಂದರಲ್ಲಿ ನೋಡಿದ್ದೆ, ಟೊಮೆಟೊ ಸ್ವಲ್ಪ ಹಾಕಿದರೆ
ಆ ಟೊಮೆಟೊ ನೀರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದರೆ ಅದು ಬೇಗ ಬೇಯ್ತದೆ ಅಂತೆ, ಸಾಫ್ಟ್ ಆಗ್ತದೆ ಅಂತ ಕೇಳಿದ್ದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು, ಚೂರು ಹಾಕಿ ಟೇಸ್ಟ್ ಆಗ್ತದೆ ಹಾಕಿದರೆ. ಹಾಕಿಲ್ಲ ನೋ. ಸಾಕು, ಫ್ರೈ ಆಯಿತು, ಶುಗರ್ ಫ್ರೈ ಆಯಿತು. ಇವತ್ತು ಇನ್ನೊಂದು ಸ್ಪೆಷಲ್ ಎಂತ ಅಂತ ಹೇಳಿದರೆ, ನಾನೇ ಚಿಕನ್ ಸೆಂಟ್ರಿಗೆ ಹೋಗಿ ತಗೊಂಡ್ಬಂದದ್ದು. ಆ್ಯಕ್ಚುಲಿ ನಾನು ಇದುವರೆಗೆ ಸಹ ಹೋಗಿರಲಿಲ್ಲ, ಇದುವರೆಗೆಲ್ಲ ಸೆಕೆಂಡ್ ಟೈಮ್ ಹೋದದ್ದು ನಾನು. ಅವತ್ತೊಮ್ಮೆ ನಾನು ಸಹ ಜೀವನ ಹೋಗಿದ್ವಿ, ಬಟ್ ಇವತ್ತು ಒಬ್ಬಳೇ ಹೋಗಿ ಬಂದದ್ದು. ನಾನು ಇವತ್ತು ಅಲ್ಲಿಗೆಲ್ಲ ಹೋಗೋದು ಭಾರಿ ಕಡಿಮೆ, ಚಿಕನ್ ಸೆಂಟ್ರಿಗೆಲ್ಲ. ಇವತ್ತು ಹೋಗಿ ತಗೊಂಡು ಬಂದೆ ನಾನು. ಅರಿಶಿಣ ಅಮ್ಮ ಬೋಯ್ತಮ್ಮ, ಅವಳು ತರಲಿಕ್ಕೆ ಹೋಗಿ. ಕಲ್ಲುಪ್ಪು ಯೂಸ್ ಮಾಡಿ, ಕಲ್ಲುಪ್ಪು. ಓಕೆ, ಅಂದಾಜಿದ್ದವರು ಕಲ್ಲುಪ್ಪು. ಒಬ್ರೊಬ್ರು ಸುಕ್ಕ ಮಾಡೋದು ಒಂದೊಂದು ರೀತಿ ಇರ್ತದೆ. ನಾವು ಆ್ಯಕ್ಚುಲಿ ಇವತ್ತು ಸಾರು ಮಾಡೋದಿಲ್ಲ, ಹಾಗೆ ಹೀಗೆ ನಾವು ಮಾಂಸವನ್ನು ಹಾಕಿದ್ವಿ. ಸಾರು ಮಾಡೋದಾದರೆ ನಾವು ಸಾರಿಗೆ ಬೇಯಲಿಕ್ಕೆ ಇಟ್ಟಿರ್ತೀವಲ್ಲ, ಅದರಿಂದೆಲ್ಲ ಪೀಸ್ ತೆಗೆದು ಸಾರಿಗೆ ಬೇಕಾದಷ್ಟು ಪೀಸ್ ಇಟ್ಟು ಮತ್ತೆ ಇದಕ್ಕೆ ಮಿಕ್ಸ್ ಮಾಡೋದು, ಅದು ಸೂಪರ್ ಆಗ್ತದೆ. ಖಾಲಿ ಸುಕ್ಕ ಮಾತ್ರ ಮಾಡಿದರೆ ಡೈರೆಕ್ಟ್ ಇದಕ್ಕೆ ಪೀಸ್ ಹಾಕೋದು. ಆ್ಯಕ್ಚುಲಿ ಒಂದು ಕೈಯಲ್ಲಿ ಫೋನ್ ಉಂಟು, ಹಾಗೆ ಮಿಕ್ಸ್ ಮಾಡಲಿಕ್ಕೆ ಸರಿ ಆಗ್ತಿಲ್ಲ. ಅದಕ್ಕೆ ಸ್ವಲ್ಪ ಹುಳಿ ಹಾಕಬೇಕೀಗ. ನೋಡಿ, ಇಲ್ಲಿ ಕಾಯಿಗೆ ಅರಿಶಿನ, ಉಪ್ಪು, ಎಣ್ಣೆ ಹಾಕಿ ಫ್ರೈ ಮಾಡ್ತಿದ್ದೇನೆ. ಇದಕ್ಕೆ ವಾಪಸ್ ಸ್ವಲ್ಪ ಬೇವಿನ ಸೊಪ್ಪು ಹಾಕಬೇಕು, ಅದಕ್ಕೆ ಹಾಕಿದೆ. ಇದಕ್ಕೆ ಹಾಕಿದ್ರೆ ಇನ್ನೂ ಚೆಂದ ಆಗ್ತದೆ. ಕೋಳಿಗೆ ಅರಿಶಿನ ಜಾಸ್ತಿ ಆಗಿದೆ, ಇದಕ್ಕೆ ಸ್ವಲ್ಪ ಅರಿಶಿನ ಜಾಸ್ತಿ ಆಗ್ತದೆ. ಇದಕ್ಕೆ ತೊಂದರೆ ಇಲ್ಲ. ಈಗ ನನಗೆ ಚೆನ್ನಾಗಿ ಬೇಡ ಇನ್ನು. ಚಂದ ಬಾಡಬೇಕು, ಅದು ಮರೂನ್ ಕಲರ್ ಬರಬೇಕು. ಲಿಂಬೆಳ್ಳಿ ಹಿಂಡ್ತಾ ಇದ್ದೀರಮ್ಮ? ಎಂತ ಮಿನ್ನು? ಎಂತ ಬೇಕು? ಮಿನ್ನು ಎಂತ ಬೇಕು? ಮಿನ್ನು ಕೋಳಿ ಬೇಕು ಮಮ್ಮಿ. ಇದು ಮರೂನ್ ಕಲರ್ ಆಯಿತು. ಇದು ಸಿಲ್ಲಿ ಬೇಯ್ತಾ ಉಂಟು. ಈಗ ಹುಡಿ ಹಾಕಿಕೊಂಡು ವೇಟ್. ಹೋಮ್ ಮೇಡ್ ಆ್ಯಕ್ಚುಲಿ ಇದು. ಇನ್ನೊಂದು ಸ್ಪೂನ್ ಹಾಕು. ಯಮ್ ಯಮ್ಮಿ. ದೆನ್ ಸ್ವಲ್ಪ ಹಾಕುವ. ನೆಕ್ಸ್ಟ್ ಕೊರಿಯಂಡರ್ ಪೌಡರ್. ನೀನಲ್ಲಿ ಮಾಡೋ ಉಂಟು. ಇದೆಂತ ಗರಂ ಮಸಾಲ. ಗರಂ ಮಸಾಲೆ ಇಷ್ಟ ಆಗ್ತದೆ. ಕಮ್ಮಿ. ಗರಂ ಮಸಾಲ ಪೌಡರ್.
ಟಾಕಿಂಗ್ ಅಮ್ಮ. ಪೆಪ್ಪರ್ ಪೌಡರ್ ಸ್ವಲ್ಪ ತಿನ್ನಕ್ಕಿಲ್ಲ. ನೆಕ್ಸ್ಟ್ ಇದೊಂದು ಎಕ್ಸ್ಟ್ರಾ ಅಡಿಡಿದಂತ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಆಫ್ ಮಾಡಿ ಸ್ವಲ್ಪ ಮುಚ್ಚಿಡುವ ಡೈಲಿ ಸ್ವಲ್ಪ ಹಾಗೆ. ಸುಕ್ಕ ರೆಡಿ ಆಗಿದೆ. ಲಾಸ್ಟಿಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದು ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಹಾಗೆ ಇವಾಗ ಹಾಕಿದ್ವಿ, ಅದು ಹಾಗೇನೆ ಇರಲಿ. ಮಿಕ್ಸ್ ಮಾಡುವ ಅಂತ ಆಗ್ತುಂಟು. ಹಾಗೆ ಇರಲಿ. ಕೊತ್ತಂಬರಿ ಸೊಪ್ಪಿದೆಲ್ಲ ಫ್ಲೇವರ್ ಚಂದ ಅದಕ್ಕೆ ಹೀರ್ಕೊಂಡು ಸುಕ್ಕ ರೆಡಿ. ಎಂತ ಅಂತ ಹೇಳಿದರೆ, ನಾನು ಅದರೊಟ್ಟಿಗೆ ಪುದೀನ ಜ್ಯೂಸ್ ಮಾಡಬೇಕು ಅಂತಿದ್ದೀನಿ. ಮಿಂಟ್ ಲೈಮ್ ಸೋಡಾ, ಹಾಗೆ ಇಷ್ಟು ಮಿಂಟ್ ಹಾಕಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಲಿಂಬೆ ಹುಳಿ. ಬೀಜವಿತ್ತಲ್ಲ, ನಾನು ತೆಗಿಲಿಕ್ಕೆ ನೋಡಿದೆ ಮಾರೆ, ಅದು ತೆಗೆಯುವ, ಏನು ತೊಂದರೆ ಇಲ್ಲ. ಸ್ವಲ್ಪ ಉಪ್ಪು, ಎರಡು ಸ್ಪೂನ್ ಸಕ್ಕರೆ, ಸ್ವಲ್ಪ ನೀರು. ಗ್ರೇವಿ ರೆಡಿ ಉಂಟು. ಈಗ ಜ್ಯೂಸ್ ಮಾಡಿ ಕುಡಿತೀನಿ ನಾನು. ಹೌದಪ್ಪ, ನಾನು 1 kg ಕಮ್ಮಿ ಆಗಿದ್ದೇನೆ ನೋಡಿ. ಇದಕ್ಕೆ ಹಾಕಿದ್ದೇನೆ 1 kg ಕಮ್ಮಿ ಆಗಿದ್ದೇನೆ ಅಂತ ಮೊನ್ನೆಯಿಂದ. ಒಂದು ಈಗ ಎಷ್ಟಾಗಿದ್ದೇನೆ ಗೊತ್ತಿಲ್ಲ. ಎಂತ ಅಷ್ಟೇ ಸಾಕು. ಚಲ್ತು ಎಂತಮ್ಮ, ಹಾ, ಐ ಥಿಂಕ್ ಸಕ್ಕರೆ ಕಮ್ಮಿ ಆಗ್ಬೋದು. ಅದೆಂತ ಗೊತ್ತುಂಟಾ ನಿಮಗೆ, ನೊರೆ ತುಂಬ ಹೊತ್ತು ನಿಲ್ತದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಸಕ್ಕರೆ ಜಾಸ್ತಿ, ನಾನು ಜಾಸ್ತಿ ಸಕ್ಕರೆ ಯೂಸ್ ಮಾಡ್ತೀನಿ. ಇವತ್ತಾಗಿದು ಕಳ್ದುದಿಲ್ವ ಅಂತ. ಎರಡು ಸ್ಪೂನ್ ಹಾಕಿದ್ದೀನಿ ಇದಕ್ಕೆ. 2 ಸ್ಪೂನು ಯಾವುದು ನಮ್ಮದು ಪೇಸ್ಟ್ ಹಾಕಿದ್ದೀನಿ. ಜಾಸ್ತಿ ಆಯ್ತಾ ಅಂತ. ಆ್ಯಕ್ಚುಲಿ ಇದರ ಕ್ರೇಜ್ ಎಂತ ಗೊತ್ತುಂಟಾ, ಒಂದು ರೀಲ್ಸಲ್ಲಿ ನೋಡಿದ್ದೆ. ಅದಾಗಿ ಒಂದು ಶಾಪಿಗೆ ಮೊನ್ನೆ ಹೋದವತ್ತು ಅವರು ಮಿಂಟ್ ಫ್ರೆಶ್ ಲೈಮ್ ಉಂಟು ಅಂತ ಹೇಳಿದ್ರ. ಸೊ ಜೀರಿಗೆ ಇದಾಗಲಿಲ್ಲ, ಎಂತ ಬಾಯಿಗೆ ಸಿಗ್ತದೆ, ಮಿಂಟ್ ಉಂಟು ಅಂತ ಹೇಳಿದ್ರು. ಸೊ ಟ್ರೈ ಮಾಡುವ ಅಂತ ಹೇಳಿ ಅದನ್ನು ತಗೊಂಡೆ. ಸೂಪರ್ ಆಗಿತ್ತು, ಸೂಪರ್, ತುಂಬ ಚಂದ ಇತ್ತು ಮಾತ್ರ. ಹಾಗೆ ಓ ಜ್ಯೂಸಸ್ ಬೇಕಾ ನಿಂಗೆ? ಇಂಥದ್ದೆಲ್ಲ ಕೆಂಪು ಸಿಗ್ತೇನೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಬಟ್ ನಾನು ಹೋಟ್ಲಲ್ಲಿ ಇದರಲ್ಲಿ ಶಾಪಲ್ಲಿ ಕುಡಿದಾಗ ತುಂಬ ಚಂದ ಇತ್ತು. ಅದು ಮನೇಲಿ ಮಾಡಿದಕ್ಕೂ ಹೋಟೆಲ್ ಮಾಡಿದಕ್ಕೂ ಡಿಫ್ರೆನ್ಸ್ ಇರ್ತದೆ. ನಿಲ್ಲು ನೋಡಿದ್ರೆ ಎಂತ ಚಂದ ಆಗಿದೆ ಆಯ್ತಾ. ನಿನಗಾಡಬೇಡ ಹಚ್ಚಿ. ವಾವ್, ಕ್ರೇಜಿ ಗಾಯ್ಸ್. ನೋಡಿದ್ದು ಹೇಗೆ ಉಂಟು ಅಂತ ನಿಮಗೆ ನೋಡಿ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ಬಟ್
ನನಗೆ ಆಸೆ ಆಗ್ತಾ ಉಂಟು. ಜ್ಯೂಸ್ ತುಂಬ ಚೆನ್ನಾಗಿದೆ. ಅಪ್ಪನಿಗೆ ಸ್ಕೊಟ್ಟೆ, ಅಮ್ಮನಿಗೆ ಸ್ಕೊಟ್ಟೆ. ಮತ್ತೆಂತ ಗೊತ್ತುಂಟ, ತುಂಬ ಗ್ರೈಂಡ್ ಆಗಿರಲಿಲ್ಲ. ಜೀರಿಗೆ ಎಲ್ಲ ಬ್ಯಾಗ್ ಸಿಕ್ತಿತ್ತು ಮೇಲ್ಗಡೆ, ನನಗೆ ತೋರಿಸ್ದಲ್ಲ ಬಿಡುದಿಲ್ಲ, ಆ ಥರ ಲೇಯರ್ ನಿಂತಿತ್ತು. ಅದನ್ನು ಸ್ವಲ್ಪ ತೆಗೆದೆ. ಮತ್ತು ಅದಕ್ಕೆ ಎಕ್ಸ್ಟ್ರಾ ಎಂತ ಸ್ವಲ್ಪ ಶುಗರ್ ಮತ್ತು ಉಪ್ಪು ಹಾಕಿದೆ. ಮೊನ್ನೆ ನಾನು ಹೋಟ್ಲಲ್ಲಿ ಹೇಗೆ ಕೊಟ್ಟನ ಹಾಗೆ ಉಂಟು. ಸ್ವಲ್ಪ ಶುಗರ್ ಜಾಸ್ತಿ ಉಂಟು, ಹೋಟ್ಲಲ್ಲೇ ಸ್ವಲ್ಪ ಶುಗರ್ ಕಮ್ಮಿ ಇತ್ತು, ಆದರೆ ಚಂದ ಉಂಟು. ಅಡಿಗೆ ಎಲ್ಲ ಮಾಡಿ ಆಯಿತು. ಅಡಿಗೆ ಮಾಡೋದು ಕಷ್ಟ ಅಲ್ಲ, ಅದಾದ್ಮೇಲೆ ಇಷ್ಟು ಪಾತ್ರೆ ಇರ್ತದಲ್ಲ ಅದನ್ನು ತೊಳಿಬೇಕಲ್ಲ, ಅದೇ ಮಾಡಿ ಕಷ್ಟ. ಇಷ್ಟು ಪಾತ್ರೆ ಉಂಟು ಅಂತ ಹೇಳಿದರೆ ಒಂದೊಂದು ಯೂಸ್ ಮಾಡಿದೆ. ಈಗ ಅದನ್ನು ಪಾತ್ರೆ ತೊಳೆದು ಮತ್ತೆ ನಾನು ನಿಜ ಹೇಳ್ಬೇಕಂದ್ರೆ ಸ್ನಾನ ಕೂಡ ಆಗಲಿಲ್ಲ. ಅಡಿಗೆಲ್ಲ ಬೇಗನೆ ಆಗಿದೆ, 7:30ಗೆಲ್ಲ ಅಡಿಗೆ ಆಯಿತು. ಹಾಗೆ ಇನ್ನು ಪಾತ್ರೆ ತೊಳೆದು ಸೀದಾ ಸ್ನಾನಕ್ಕೆ ಹೋಗಿದ್ದು. ಮತ್ತೆ ಸಿಗ್ತೀನಿ. ಹೇಗಿತ್ತು ಕೋಳಿ ಸುಕ್ಕ? ನಾ ಮಾಡಿದ್ದು ಚಂದ. ಹೀಗೆ ಮಾಡಿ ಸೂಪರ್. ಹೇಗಿತ್ತಮ್ಮ ಸುಕ್ಕ? ಥ್ಯಾಂಕ್ ಯು. ಅಮ್ಮನ ಹತ್ರ ರಿವ್ಯೂ ಕೇಳಿದೆ, ಬಟ್ ನಂದಿನ್ನೂ ಊಟ ಆಗಲಿಲ್ಲ, ಆಗಬೇಕಷ್ಟೇ. ಊಟ ಆದಮೇಲೆ ನನ್ನ ರಿವ್ಯೂ ನಾನು ಹೇಳ್ತೀನಿ, ಎಂತ ಪ್ಲಸ್ ಆಗಿತ್ತು ಎಂತ ಮೈನಸ್ ಆಗಿತ್ತು. ಯಾಕಂದರೆ ಅದಕ್ಕಿಂತ ಮೊದಲು 2 ಸರ್ತಿ ಸುಕ್ಕ ಮಾಡಿದೆ. ಖಾರ ಕಮ್ಮಿಯಾ? ಸ್ವಲ್ಪ ಖಾರ ಕಮ್ಮಿ ಅಂತೆ. ಇದಕ್ಕಿಂತ ಮುಂಚೆ ಒಮ್ಮೆ ಸುಕ್ಕ 2 ಸರ್ತಿ ಮಾಡಿದ್ದೆ, ಅದು ಚೇಂಜ್ ಮಾಡಿದ್ದು ನಾನು. ಅದು ಚೆಂದ ಆಗಿತ್ತು, ಆದರೆ ಸ್ವಲ್ಪ ಚೇಂಜ್ ಮಾಡಿದ್ದು. ಇವತ್ತು ಈಗ ನನಗೆ ಆಸೆ ಆಗ್ತದೆ ತಿನ್ಬೇಕು ಅಂತ. ಊಟ ಮಾಡಿ ಬಂದು ಹೇಳ್ತೀನಿ ನಿಮಗೆ ಹೇಗಿತ್ತು ಅಂತ. ಸೂಪರ್ ಆಗಿತ್ತು ಸುಕ್ಕ, ಹೊಟ್ಟೆ ತುಂಬ ಊಟ ಮಾಡಿದೆ. ಆಮೇಲೆ ವಾಪಸ್ ಮಿಂಟ್ ಜ್ಯೂಸ್ ಮಾಡಿ ಕೊಟ್ಟೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವತ್ತಿನ ಈ ಸಣ್ಣ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.